ಪ್ರಕಾರ ಈಗ ನಿಮ್ಮನ್ನು ಬಿಟ್ಟರೆ ಇನ್ನು ಬೇರೆ ಯಾರು ಬರಬೇಕಿತ್ತು ಅಂತ ಅನಿಸ್ತು? ಭಾಳ ಜನ ಐತ್ರಿ ಅಲ್ಲಿ ಬರ್ಬೇಕಾದ್ರೆ. ಈಗ ನನ್ನ ತಲೆ ಕಾವ್ಯಾಂದು ಏನು ಕಾಣಲಿಲ್ಲ, ಸ್ಪಂದನಂದು ಏನು ಕಾಣಲಿಲ್ಲ, ನಂಗೆ ಧ್ರುವಂತದ್ದು ಏನು ಕಾಣಲಿಲ್ಲ. ಏನು ಇವ್ರ ತಲೆ ಏನು ನನಗೆ ಏನು ಅಂತದ್ದು ಏನು ಕಾಣಲಿಲ್ಲ. ನನಗೆ ಒಂದು ಮಾತಂತ ಬಂದ್ರೆ ಅದನ್ನ 10 ನಿಮಿಷ ಮಾತು ಅಲ್ಲಿ ಬೇಕಾಗೈತೆ. ಆಮೇಲೆ 10 ನಿಮಿಷ ಏನು ಮಾತೇನು ಅವಶ್ಯಕತೆ ಇದ್ರಿಕಿಲ್ಲ ನನಗೆ ಅನಿಸ್ತೈತ್ರಿ ಅಲ್ಲಿ. ಈ ವಾರದ್ದು ಇದರಲ್ಲಿ ಅಂದರೆ ಎಲಿಮಿನೇಷನಲ್ಲಿ ಅಂದಾಗ ತುಂಬ ಜನ ಸ್ಪಂದನನೇ ಆಚೆ ಬರ್ತಾರೆ ಅಂತ ನಿರೀಕ್ಷೆಗಳಿತ್ತು. ಸೊ ಮಾಳು ಬಂದಿದ್ದಕ್ಕೆ ಕೆಲವ್ರಿಗೆ ಬೇಜಾರು ಕೂಡ ಇದೆ. ನಂದು ತಿಳ್ಕೊಂಡಿದ್ದ ಪ್ರಕಾರ ನಿರೀಕ್ಷೆ ನನಗೆ ಅದೇ ಐತ್ರಿ. ನನಗೆ 70% ಅದೇ ಆಯ್ತು. ಸ್ಪಂದನ ಹೋಗ್ಬೋದು, ನಾವಂತಿ ಹೋಗಂಗಿಲ್ಲ ಅಂತ ನಾನು ಅನ್ಕೊಂಡೀನಿ. ಯಾಕಂದ್ರೆ ನಾನು ಫ್ಯಾನ್ಸ್ ಫಾಲೋ ನೋಡ್ತೀನಂದ್ರೆ ನಾನು ಫ್ಯಾನ್ಸ್ ಫಾಲೋ ಹೋದಟ್ಟು ನಾನು 4ನೇ ಭಾಗನೂ ಇಲ್ಲ ಅನಿಸ್ತೈತೆ ಅವ್ರು ಮಾಡಿರ್ಬೋದು, ಎಪಿಸೋಡ್ ಮಾಡಿರ್ಬೋದು, ಎಲ್ಲ ಮಾಡಿರ್ಬೋದು. ಆದರೆ ನಮ್ಮ ಫ್ಯಾನ್ಸ್ ಫಾಲೋ ಬೇರೆ, ಅವ್ರ ಫ್ಯಾನ್ಸ್ ಫಾಲೋ ಬೇರೆ. ಅವರಿಗೆ ನಮಗೆ ನನ್ನ ಫ್ಯಾನ್ಸ್ ಫಾಲೋಕ್ಕೆ ಅವ್ರ ಫ್ಯಾನ್ಸ್ ಫಾಲೋಕ್ಕೆ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಫ್ಯಾನ್ಸ್ ಫಾಲೋ ಬೇರೆ, ಅವ್ರ ಫ್ಯಾನ್ಸ್ ಫಾಲೋನೇ ಬೇರೆ. ನಾ ಉಳ್ಕೋತೀನಿ ಅನ್ಕೊಂಡೇನಿ ರೀ. ನನಗೂ ಹೊರಗೆ ಬಂದ ತಕ್ಷಣ ನನಗೆ ಪ್ರಶ್ನೆನ ಕಾಡ್ತು, ಏನು ಮಾಡ್ಯಾರ ಇವ್ರು ಅಂಥ ಗಣಂದಾರಿ ಕೆಲಸ ಅಂತ ಅಂದಂಗೆ ಅನಿಸ್ತು ನನಗೆ. ಏನು ಮಾಡ್ಯಾರ ಇವ್ರ? ಏನು ಫಿಸಿಕಲ್ ಟಾಸ್ಕ್ ಆಡೇನು, ಏನು ಇದನ್ನು ಮಾಡ್ಯಾರೋ, ಜನಕ್ಕೇನು ಕಂಟೆಂಟ್ ಕೊಡ್ದಾರೋ ಬೇಡ. ಇವರು ಒಂದು ಅನಿಸ್ತು ನನಗೆ. ಒಂದು ಟಾಸ್ಕ್ ಬುಕ್ ಬಿಟ್ಟರೆ ಇವ್ರು ಬೇರೆ ಏನೂ ಮಾಡಲಿಲ್ಲ. ಮತ್ತು ಆನಂತರ ಇವರು ಮನ್ಯಾಗ ಇವ್ರು ಒಂದು ಎಲ್ಲ ಏನು ಮಾಡ್ಬೇಕಾದ್ರೂ ಒಂದು ಕಡಿಮೆ ಇದ್ರಿ ಇವ್ರ. ನನಗಂತ ನನ್ನ ಜೋಡಿ ಕಂಪೇರ್ ಮಾಡೋಕ್ಕಂತ ಇವ್ರಿಗೆ ಸಾಧ್ಯನೇ ಇಲ್ಲ. ನಂದು ಪ್ರತಿಯೊಂದು ವಿಷಯದಾಗಲಿ ನನಗಂತ ನನಗೆ ಜೀರೋನ ಅಂತಂದ್ರೆ ಅವ್ರ ಪ್ರತಿಯೊಂದು ವಿಷಯದಾಗಲಿ ನನಗೆ ಮಾಡೋದು ನನಗೆ ಕರೆಸ್ಟ್ ಅನಿಸ್ತಿದ್ವು. ನನಗೆ ಯಾಕೆ ನಾ ಹೊರಗೆ ಬನ್ನಿ ಅವ್ರು ಯಾಕೆ ಉಳಿದ್ರು ನನಗೆ ಪ್ರಶ್ನೆನ ಅದಕ್ಕೆ ಆಯ್ತು ನನಗೆ. ಅದೇ ನಾನು ನಾವೊಂದು ಏನು ತಿಳ್ಕೊಂಡು ಹೊರಗೆ ಬಂದ್ಕೊಂಡ್ಲಿ ಅಲ್ಲಿ ಒಂದು ನ್ಯೂಸ್ದಾಗ ಇದನ್ನು ಕೊಡ್ಬೇಕಾದ್ರೆ ಪ್ರಶ್ನೆ ಏನು ಹೇಳಿ ನಾನಂದ್ರೆ ನಾನು ಇಲ್ಲ ನನ್ನಿಂದ ಜನಕ್ಕೆ ಏನೋ ಕಡಿಮೆ ಆಗಿರ್ಬೋದು, ನನ್ನಿಂದ ಏನೂ ಕೊಡೋಕ್ಕಾಗಿಲ್ಲ ನನ್ನ ಜನ, ಅದಕ್ಕೆ ನಾನು ಬ್ಯಾಡ್ ಅಂತ ಎಲೆಕ್ಷನ್ದ ಹೊರಗೆ ಕರೆಸಿದಾರೋ ಅಂತ ಅಂದ್ಕೊಂಡು ನಾ ಇಲ್ಲಿ ಬಂದು ನೋಡ್ತೀನಂದ್ರೆ ನನ್ನ ಜನ ನನ್ನ ಊಹೆ ಮಾಡೋಕ್ಕಿಂತ 100% ಐತಿ. ಯಾಕೆ ಹೊರಗೆ ಬನ್ನಿ ನನಗೆ ಅದ ಪ್ರಶ್ನೆ ಕಾಡಾಕ್ತಿದ್ರಿ ನನಗೂ. ಓಕೆ, ನೀವು ಫ್ಯಾಮಿಲಿ ರೌಂಡ್ ಬಂತಲ್ಲ ಈ ವಾರ, ಫ್ಯಾಮಿಲಿ ರೌಂಡ್ ಬಂದಾಗ ಎಷ್ಟು ಇದು ಅನಿಸ್ತು ನಿಮಗೆ? ಖುಷಿ ಆಯಿತು. ನನಗೆ ಮಕ್ಕಳ ನೋಡಿನಿ, ಎಲ್ಲರೂ ನನ್ನ ಮಿಸ್ಸಸ್ ನೋಡಿನಿ, ನನ್ನ ತಾಯಿ ತಂದಿನ ಮಿಸ್ ಮಾಡ್ಕೊಂಡು ಭಾಳ ಬೇಜಾರಂದ್ರೆ ಭಾಳ ಬೇಜಾರಾಯ್ತು. ಇನ್ನೂ ಏನೋ ಮಿಸ್ ಮಾಡ್ಕೊಂಡು ಭಾಳ ಬೇಜಾರಾಯ್ತು. ನನ್ನ ತಾಯಿ ತಂದ್ರೆ ವಯಸ್ಸಾದವ್ರು ತಾಯಿ ತಂದೆ ಅವ್ರಟ್ಟು ಬರಬೇಕಾಗಿತ್ತು. ಅವ್ರನ್ನ ಮಕ್ಕ ನೋಡ್ತೀನಿ, ಅವ್ರದ್ದು ಆಶೀರ್ವಾದ ತೊಗೋತೀನಿ ಅನ್ನೋ ಭಾಳ ಒಂಥರ ಯೋಚನೆ ಮಾಡೀನಿ. ಅದು ಮಕ್ಕಳು ಮಾರಿ ನೋಡಿ ಖುಷಿ ಆಯ್ತು. ಯಾಕಂದ್ರೆ ನಾ 14 ವರ್ಷ ಹುಟ್ಟಿದವ, ನನ್ನ ಮಕ್ಕಳು 2 ವರ್ಷದಾಗ 2 ಮಕ್ಕಳು ಕೊಡೋದು ದೇವ್ರು ನನಗೆ. ಅವತ್ತಿನ ಮೇಲೆ ನನ್ನ ಜೀವ ಐತಿ, ಅವ ನನ್ನ ಪ್ರಪಂಚ ಅಂತ ತಿಳ್ಕೊಂಡನು. ಖುಷಿ ಆಯ್ತು. ನನಗೆ ಎಕ್ಸ್ಟ್ರಾ ಪವರ್ ಕೊಟ್ಟಂಗೆ ಮಾಡಿರೋರು ಅವ್ರ ಹೆಸ್ರಲ್ಲಿ ನೋಡಿ ಖುಷಿ ಆಯ್ತು. ಇನ್ನು ಮಕ್ಕಳು ನೋಡ್ರು ಆದರೆ ಮತ್ತೆ 3 ವಾರಕ್ಕಿಂತ 6 ವಾರ ಇರ್ತಂತ ಅನ್ನೋದು ನನಗೆ ಒಳಗೆ. ಇನ್ನೂ 3 ವಾರ ಅಲ್ಲ 6 ವಾರ ಇರ್ತದೆ ಅನ್ನೋದು ನನ್ನ ತಲೆ ಧೈರ್ಯ ಹುಟ್ಟಿತು. ಬರಲಿ ಬೇಕಾದ್ದು ಬರಲಿ, ಆಕಿನ ಸಡ್ ಹೊಡೆದು ಎದುರಿಸ್ಕೋತ ಹೋಗೋಣ. ಇನ್ನು ಬೇಕಾದಂಥದ್ದು ಟಾಸ್ಕ್ ಆಗಲಿ, ಬೇಕಾದಂಥ ಮಾತುಗಳು ಬರಲಿ, ನನಗೆ ಮನಸ್ಸು ಬಿಚ್ಚಿ ಮಾತಾಡಬೇಕು. ನಮ್ಮ ಮಿಸ್ಸಸ್ ಒಂದು ಮಾತು ಹೇಳಿ ನನಗೆ, ಇದು ಯಾರು ನಾನಾವ್ರತ್ತು ನಂಬೇಡ್ರಿ, ಯಾಕಂದ್ರೆ ನಮ್ಗೆ ಎಷ್ಟು ನಂಬ್ತಲ್ಲ ನಮ್ಗೆ ಹಿಂದೆ ಬೆನ್ನಿಗೆ ಎಷ್ಟು ಚೂರಿ ಹಾಕ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಂತೇಳಿ ಒಂದು ಮಾತು ಹೇಳಿದ್ರು. ಹೌದಾ, ನಾನು ಹಿಂದಿ ಮಾತು ನಿಜ, ಅದು ಒಪ್ಕೊಂಡಿದ್ದಾನ, ಅದರಲ್ಲಿ ಮನುಷ್ಯನಾಗ ಇಟ್ಕೊಂಡಿದ್ದಾನ. ಆ ಮಾತು ನಿಮಗೆ ಈಗ ಯಾರನ್ನ ನೋಡಿದ್ರೆ ಅನಿಸ್ತಾ ಇದೆ? ಎಲ್ಲರೂ ನೋಡ್ರಿ ಅನಿಸ್ತೈತಿಲ್ಲ, ಎಲ್ಲರೂ ಮಾತಾಡ್ರಿ ಇಲ್ಲಿ, ಎಲ್ಲರೂ ಮಾತಾಡ್ಯಾರ ನಮ್ಮ ಬಗ್ಗೆ. ಪ್ರತಿಯೊಬ್ಬರು ಕೆಲವೊಂದಿಷ್ಟು ಮಂದಿನ ಬಿಟ್ಟು ಒಂದೊಂದು ಮಂದಿ ಮಾತಾಡ್ಯಾರ. ನಾ ಹೆಂಗೆ ಅಕ್ಸೆಪ್ಟ್ ಮಾಡಿರಲಿಲ್ಲ, ಅವ ಏನು ಅಕ್ಸೆಪ್ಟೆಡ್ ಆಗ್ಯಾವ. ಆ ಮನೇಲಿ ಯಾರನ್ನ ತುಂಬ ಮಿಸ್ ಮಾಡ್ಕೋತೀನಿ ಅಂತ ಅನಿಸ್ತಾ ಇದೆ ನಿಮ್ಗೆ? ಜಾಸ್ತಿ ಮಿಸ್ ಮಾಡ್ಕೋತ ನಾನು ರಕ್ಷಿತನ ಒಂದು ಪಾಪ. ಆಕೆ ಏನರ ಒಂದು ನನಗೆ ಒಂಥರ ಏನೋ ಒಂದು ಸ್ಥಾನ ಸಿಗ್ಬೇಕ್ರಿ ಆಕೆಗೆ. ಯಾಕಂದ್ರೆ ನನ್ನ ನೋಡ್ತಂದ್ರೆ ಅವಳು ಇರ್ತಾಳೋ ಬರ್ತಾಳೋ ನನಗೆ ಭರೋಸೆ ಆತು. ಈ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳಿಗೆ ನಾವು ಇಲ್ಲಿ ವಿನ್ ಹಾಕಲ್ಲ ಅಂದ್ರೆ ಆಕೆಗೆ ನನ್ನ ಬಾಯಲ್ಲಿ ಅನ್ನೋದು ಅಟ್ಟಾಕೈತಿ. ಅಲ್ಲಿ ವಿನ್ ಮಾಡೋರೇ ಬೇರೆ, ವಿನ್ ಆಗೋದು ಬೇರೆ, ನನಗೆ ಒಂದು ಕೆಟ್ಟ ತಿಳಿತೈತಿ. ಯಾರ್ದು ನನಗೆ ಅದು ಒಂದು ಅನ್ನಕ್ಕೆ ನನಗೆ ಇವ್ರು ಆಡ್ತಾರೋ, ಇವರೇ ವಿನ್ ಹಾಕಾರೋ, ಇವರೇ ಚಂದ ಆಡ್ತಾರ ಅನ್ನಕ್ಕೆ ಬರೋದು ನನಗೆ. ನಾನು